ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ವರಮಹಾಲಕ್ಷ್ಮಿ ದೇವಿಯ ಮುಖವಾಡಕ್ಕೆ ಅಲಂಕಾರ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವ್ರಿಗೆ ತೋಚಿರೋ ಥರದಲ್ಲಿ ಅಲಂಕಾರ ಮಾಡ್ತಾರೆ. ನಾನು ಈ ಥರ ಅಲಂಕಾರ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಳ. ಮೊದಲಿಗೆ ನಾನು ಇಲ್ಲಿ ಸ್ಟಿಕ್ಕರ್ಸ್ ತೊಗೊಂಡಿದ್ದೀನಿ ನೋಡಿ. ಸ್ಟಿಕ್ಕರ್ಸು ಹಂಗೆ ಅಲಂಕಾರಕ್ಕೆ ಕಣ್ಣು ಮೂಗು ಇದೆಲ್ಲ ಸಿಗುತ್ತಲ್ಲ ಫ್ಯಾನ್ಸಿ ಸ್ಟೋರೆಲ್ಲ ಅದು. ಮತ್ತು ಇಯರಿಂಗ್ಸ್ ತೊಗೊಂಡಿದ್ದೀನಿ. ಹಂಗೆ ಒಂದು ಚೈನ್ ಪೀಸ್ ತೊಗೊಂಡಿದ್ದೀನಿ. ಹಂಗೆ ಗಮ್ ಬರುತ್ತೆ. ಇದು ಫ್ಯಾನ್ಸಿ ಸ್ಟೋರಲ್ಲಿ ಗದ್ಗೆ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ, ಚಿನ್ನದ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಹಾಗೆ ಇದು ಹಣೆಬಟ್ಟು, ಐಲೈನರು, ನೈಲ್ ಪಾಲಿಶು, ಅರಿಶಿನ, ಕುಂಕುಮ, ಮೂಗ್ಬಟ್ಟು ತೊಗೊಂಡಿದ್ದೀನಿ. ತೊಗೊಂಡು ಇನ್ನು ರೆಡಿ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿರುವ ವಸ್ತುಗಳಲ್ಲಿ ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ. ಮುಖವಾಡದ ಅಲಂಕಾರ ಮೊದಲಿಗೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸೋದು ಕಣ್ಣು ಮತ್ತು ಐಬ್ರೋಸು. ಇದನ್ನೊಂದು ಬಿಡಿಸ್ಕೊಂಡ್ಬಿಟ್ರೆ ಬೇಗನೆ ಮುಖವಾಡದ ಅಲಂಕಾರ ಮುಗಿದೋಗುತ್ತೆ. ಹಾಗಾಗಿ ನಾನು ಐಲೈನರಲ್ಲಿ ಐಬ್ರೋಸ್ ಬಿಡಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಕಡೆ ನಾವು ಆ ಲೈನ್ಸ್ ಕೊಟ್ಟಿರ್ತಾರಲ್ಲ, ಲೈನ್ಸ್ ಮೇಲೆ ಕರೆಕ್ಟಾಗಿ ಬಿಡಿಸ್ಕೋಬೇಕಾಗುತ್ತೆ ನೋಡಿ. ಬರ್ಕೊಂಡಿದ್ದೀನಿ. ಇವಾಗ ಐಬ್ರೋಸ್ ಮುಗೀತು. ಹಂಗೆ ಕಣ್ಣಿನ ರೆಪ್ಪೆ ಕೂಡ ಬಿಡಿಸ್ಕೊತಾ ಇದ್ದೀನಿ. ಇದು ಕಣ್ಣಿನ ರೆಪ್ಪೆ ಇನ್ನೂ ನಮಗೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ಅದಕ್ಕೂ ಕೂಡ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಸೇಮ್ ಡೈರೆಕ್ಟಾಗಿ ಲಕ್ಷ್ಮಿ ಬಂದು ಕೂತಿರೋ ಥರ ಕಾಣಿಸುತ್ತೆ. ಅದು ಸಿಕ್ಕಿದ್ರೆ ಫ್ಯಾನ್ಸಿ ಸ್ಟೋರಲ್ಲಿ ತೊಗೋಬೋದು ನೀವು. ನಾನು ಹೋಗಿ ನೋಡಿದೆ, ನಂಗೆ ಸಿಗಲಿಲ್ಲ ಇಲ್ಲಿ. ಆದರೆ ನಮ್ಮ ಕಡೆ ಚೆನ್ನಾಗಿ ಸಿಗುತ್ತೆ, ಇಲ್ಲಿ ಸಿಗಲಿಲ್ಲ. ಕೆಲವೊಂದು ಕಡೆ ಎಲ್ಲ ಹುಡುಕಿದೆ, ಸಿಗಲಿಲ್ಲ. ಹಂಗಾಗಿ ನಾನು ಯಾವಾಗೂ ಇದರಲ್ಲೇ ಆಲ್ಮೋಸ್ಟು ಮಾಡ್ಕೊಳ್ಳೋದು. ಐಲೈನರಲ್ಲೇ ಬರ್ಕೊತೀನಿ ಕಣ್ಣಿಗೆ. ಎರಡು ಕಡೆ ರೆಪ್ಪೆಯನ್ನು ಬಿಡಿಸ್ಕೊಂಡಿದ್ದೀನಿ ನೋಡಿ. ಕೆಳಗಡೆ ಭಾಗದಲ್ಲಿ ಮತ್ತು ಮೇಲೆಗಡೆ ಭಾಗದಲ್ಲಿ ಕಣ್ಣಿನ ರೆಪ್ಪೆಯನ್ನು ಬಿಡಿಸ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, 1-2ರಿಂದ 3 ನಿಮಿಷ. ಆದರೆ ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ಬಿಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಕಣ್ಣುಗಳೇ ತುಂಬ ಹೈಲೈಟಾಗಿರೋದು. ಇದ್ರ ಬದಲಾಗಿ ನೀವು ಐಬ್ರೋಸ್ ಬದಲಾಗಿ ನಿಮಗೆ ಐಬ್ರೋದು ಬ್ಲ್ಯಾಕ್ ಕಲರ್ ಸ್ಟೋನ್ಸಲ್ಲಿ ಬರುತ್ತಲ್ಲ, ಅದನ್ನು ಕೂಡ ನೀವು ಗಮ್ ಹಾಕಿ ಅಂಟಿಸ್ಕೋಬೋದು. ಆದರೆ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಇದರಲ್ಲೇ ಐಲೈನರಲ್ಲೇ ಬರ್ಕೊತಾ ಇದ್ದೀನಿ ಕಣ್ಣುಗಳು. ಇವಾಗ ಮಧ್ಯಗಡೆ ಸರ್ಕಲ್ ಕೊಟ್ಟಿರ್ತಾರೆ, ಆ ಸರ್ಕಲ್ ಮೇಲೆ ನೀಟಾಗಿ ಲೈನನ್ನು ಹಾಕಿಬಿಟ್ಟು ಅದ್ರ ಒಳಗಡೆ ಬ್ಲ್ಯಾಕ್ ಫಿಲ್ ಮಾಡ್ತಾಯಿದ್ದೀನಿ ನೋಡಿ. ಬ್ಲ್ಯಾಕ್ ಕಲರನ್ನು ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ನೀವು ಬ್ಲ್ಯಾಕ್ ಕಲರ್ನ ಹಾಫು ಕೂಡ ಮಾಡ್ಕೋಬೋದು. ಹಾಫ್ ಬ್ಲ್ಯಾಕ್ ಕಲರು, ಹಾಫ್ ವೈಟ್ ಕಲರು ಕೂಡ ಬಿಡಿಸ್ಕೋಬೋದು ನೋಡಿ. ಒಂದು ಕಣ್ಣು ಕಂಪ್ಲೀಟಾಗಿ ರೆಡಿ ಆಯಿತು. ಇನ್ನೊಂದು ಕಣ್ಣನ್ನು ಕೂಡ ಇದೇ ಥರ ಬಿಡಿಸ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ. ಇವಾಗ ಹಂಗೆ ಇದು ಸ್ವಲ್ಪ ತೊಗೊಂಡ್ರೆ ಸಾಕು, ಗಮ್ಮು ಇಷ್ಟು ತೊಗೊಂಡ್ರೆ ಸಾಕು, ಪೂರ್ತಿ ಅಲಂಕಾರನೇ ಆಗುತ್ತೆ. ಇದನ್ನು ಸ್ವಲ್ಪ ಒಂದು ಕಡೆ ಮೂಗ್ಬಟ್ಟಿಗೆ ಅಂಟಿಸ್ತಾ ಇದ್ದೀನಿ. ಅಂದರೆ ಒಂದು ಕಡೆ ನಾನು ಸ್ಟೋನ್ಸ್ದು ಬರುತ್ತಲ್ಲ ಅದನ್ನು ಅಂಟಿಸೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಸ್ಟೋನ್ಸ್ದು ಮೂಗ್ಬಟ್ಟು ಅಂಟಿಸಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ. ಇಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ಗಮ್ ಒಂದಿದ್ರೆ ಸಾಕು. ಇನ್ನು ಮೇಲೆಗಡೆ ಕೂಡ ಸ್ವಲ್ಪ ಗಮ್ ಅಂಟಿಸ್ಕೊಬಿಟ್ಟು ಈ ಸ್ಟೋನ್ಸದು ಸ್ಟಿಕ್ಕರ್ಸ್ ಬಂದಿತ್ತಲ್ಲ ಅದನ್ನು ಈ ಥರ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇನ್ನು ಹಾಗೆ ಸ್ವಲ್ಪ ಗಂಧದಿಂದ ಮೊದಲನೇದಾಗಿ ಹಣೆಗೆ ಸ್ವಲ್ಪ ಗಂಧದಲ್ಲಿ ಅಲಂಕಾರ ಮಾಡಿಬಿಟ್ಟು ಅದ್ರ ಮೇಲೆ ಕುಂಕುಮ ಅಲಂಕಾರ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಥರ ಸ್ಟಿಕ್ಕರ್ ಯೂಸ್ ಮಾಡಿಲ್ಲ. ಫಸ್ಟ್ ಕುಂಕುಮನೇ ಇಕ್ಬಿಟ್ಟಿದ್ದೀನಿ. ನೀಟಾಗಿ ಕುಂಕುಮ ಇಕ್ಬಿಟ್ಟು ಅದ್ರ ಕೆಳಗಡೆ ಸ್ವಲ್ಪ ಗಂಧ ಇಕ್ಬಿಟ್ಟು ಅದ್ರ ಮೇಲೆ ಒಂದು ಚಿಕ್ಕದು ಸ್ಟೋನ್ಸಲ್ಲಿರುವಂಥ ಸ್ಟಿಕ್ಕರನ್ನು ಇಕ್ಕಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನು ಈ ಕಡೆ ಮಾಮೂಲಿ ನಾನು ಚಿನ್ನದೇ ಮುಗ್ಬಿಟ್ಟು ದೇವಿ ಮುಖವಾಡಕ್ಕೆ ಬಿಟ್ಟಿರ್ತೀನಿ, ಅದನ್ನು ಕೂಡ ಈ ಕಡೆ ಹಾಕ್ತಾಯಿದ್ದೀನಿ ನೋಡಿ. ನೀವು ಮೂಗ್ಬಟ್ಟು ಮೇಲೆಗಡೆ ನಾನು ಮೂಗ್ಬಟ್ಟಿಗೆ ಮುಖವಾಡ ತೊಗೊಂಡಿರುವಾಗ ಹೋಲ್ ಮಾಡಿಸ್ಕೊಂಡಿದ್ದೆ ಮೂಗ್ಬಟ್ಟು ಹಾಕೋದಕ್ಕೆ ಅಂತ. ಇನ್ನು ಅದನ್ನು ಕೂಡ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಮೂಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ನಾನು ಹಣೆ ಬಟ್ಟನ್ನು ಹಾಕ್ತಾಯಿದ್ದೀನಿ. ಈ ಹಣೆ ಬಟ್ಟಿಗೆ ಸ್ವಲ್ಪ ಗಮ್ಮನ್ನು ಹಾಕ್ಬಿಟ್ಟು ಇದನ್ನು ಕೂಡ ಈ ಥರ ಅಂಟಿಸ್ಕೊಳ್ಳೋಣ. ನಮಗೆ ಈ ಸ್ಟಿಕ್ಕರ್ಸ್ ಎಲ್ಲ ಬೇಡ ಅಂದರೆ ಜಸ್ಟ್ ಇದನ್ನು ಲಾಂಗಾಗಿ ಕೂಡ ಹಾಕ್ಕೋಬೋದು, ಆವಾಗ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ಇನ್ನು ಕಿವಿಗೆ ಇಯರಿಂಗ್ಸ್ ಹಾಕ್ತಾಯಿದ್ದೀನಿ. ಕಿವಿಗೆ ಓಲೆಯನ್ನು, ಕಿವಿಗೂ ಕೂಡ ನಾನು ಹೋಲ್ಸ್ ಮಾಡಿಸಿದ್ದೀನಿ. ಹಂಗಾಗಿ ತೂತಿರೋದ್ರಿಂದ ಆರಾಮಾಗಿ ನಾನು ಹ್ಯಾಂಗೀಸ್ ಟೈಪ್ ಇರೋದು ಓಲೆಯನ್ನು ಈ ಹಣೆ ಬಟ್ಟೆಗೆ ಇದು ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರದ್ದು ಹಾಕ್ತಾಯಿದ್ದೀನಿ. ಓಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಹಾಗೆ ಇನ್ನೂ ಒಂದು ಓಲೆಯನ್ನು ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಇನ್ನು ನಾನು ಫೈನಲಾಗಿ ನೈಲ್ ಪಾಲಿಷನ್ನು ಹಚ್ತಾಯಿದ್ದೀನಿ. ಅಂದರೆ ನಾನು ತುಟಿಗೆ ನೈಲ್ ಪಾಲಿಷ್ ಹಾಕ್ತಾಯಿದ್ದೀನಿ. ನೀವು ಲಿಕ್ವಿಡ್ ಲಿಪ್ಸ್ಟಿಕ್ ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡಿ. ನಾನು ನೈಲ್ ಪಾಲಿಷ್ ಯೂಸ್ ಮಾಡಿದ್ದೀನಿ. ನಾನು ಇಮಿಡಿಯೇಟ್ಲಿ ತೆಗೆದುಬಿಡ್ತೀನಿ ಅಂತ ಹೇಳಿ ನೈಲ್ ಪಾಲಿಷ್ ಹಾಕಿದ್ದೀನಿ. ಹೊಸ ನೈಲ್ ಪಾಲಿಷ್ ಇತ್ತು, ಲಿಪ್ಸ್ಟಿಕ್ ಇರಲಿಲ್ಲ, ಹಾಗಾಗಿ ಅಷ್ಟೇ. ಇನ್ನು ಸ್ವಲ್ಪ ನಾನು ಅವಾಗೆ ತೋರಿಸ್ತೀನಲ್ಲ ಗಮ್ಮು, ಆ ಗಮ್ಮನ್ನು ಹಾಕಿಬಿಟ್ಟು ಈ ರೆಡ್ ಕಲರ್ ಸ್ಟೋನ್ದು ಚೈನನ್ನು ಸರ ಥರ ಯೂಸ್ ಮಾಡ್ತಾಯಿದ್ದೀನಿ.
ನೋಡಿ ನಾವು ಸರ ಎಲ್ಲ ಯಾವ ಥರ ಹಾಕ್ಕೊತೀವಿ ನೆಕ್ಕಿಗೆ ಅದೇ ಥರ ಸರನ ಅದೇ ಶೇಪಲ್ಲಿ ಈ ಥರ ಯೂಸ್ ಮಾಡಿದ್ದೀನಿ. ಈ ಥರ ಗಮ್ಮನ್ನು ಹಾಕಿ ಅಂಟಿಸ್ಕೊಂಡ್ಬಿಟ್ಟು ಇವಾಗ ಸ್ಟಿಕ್ಕರ್ಸಲ್ಲಿ ಒಂದು ಡಾಲರ್ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ ನಮ್ಮ ಲಕ್ಷ್ಮೀ ದೇವಿಯ ಮುಖವಾಡ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.